ಎಸ್ ಜಾನಕಿ ಅವ್ರ ಕುರಿತಂತೆ ಮಾತನಾಡೋದಕ್ಕೆ ನಟಿ ಅಂಬಿಕಾ ಅವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಅಂಬಿಕಾ ಮ್ಯಾಮ್ ನಮಸ್ತೆ. ನಮಸ್ತೆ ನಮಸ್ತೆ. ಎಸ್ ಜಾನಕಿ ಅವ್ರ ಕುರಿತಂತೆ ನಾವು ಮಾತಾಡ್ತಾ ಇದ್ವಿ. ಎಲ್ಲ ಹೀರೋಯಿನ್ಸ್ ಆಲ್ಮೋಸ್ಟ್ ಹೇಳ್ತಿರೋದು ಅವ್ರ ಗಾಯನದಲ್ಲಿ ಆಕ್ಟ್ ಮಾಡಿದವರು ಅವ್ರು ಹಾಡು ಹೇಳ್ಬಿಟ್ರೆ ನಮಗೆ ತುಂಬಾ ಈಸಿ ಆಕ್ಟ್ ಮಾಡಕ್ಕೆ ಅಂತ. ಎಸ್ಪೆಷಲಿ ನೀವು ಚಳಿ ಚಳಿ ತಾಳಿನು ಈ ಚಳಿ ವಾಯ್ಸ್ ಮಾಡ್ಯುಲೇಷನ್ ಆಗ್ಬಿಟ್ಟಿದೆ. ನಿಮ್ಗೆ ಆಕ್ಟಿಂಗ್ ಮಾಡುವಾಗ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್? ಅದು ನೀವು ಚಳಿ ಚಳಿನೂ ಸರಿ, ತಮಿಳಿನಲ್ಲಿ ಒಂದು ಸಾಂಗ್ ನಿಲಾಕಾಯ್ದ್ ಅಂತ ಒಂದು ಸಾಂಗ್ ಬಂದಿದೆ, ಎರಡು ಸ್ವಲ್ಪ ಹಾಟ್ ಆಗಿರುತ್ತೆ. ಸೊ ಈ ಗ್ಲಾಮರ್ ಸಾಂಗ್ ಆ ತರದೆಲ್ಲ ಬರುವಾಗ ಆಕ್ಚುಲಿ 80% ಅವರೇ ಆಕ್ಟ್ ಮಾಡ್ಬಿಡ್ತಾರೆ. ಸುಮ್ನೆ ನಾವು ಲಿಪ್ ಮೂಮೆಂಟ್ ಕೊಟ್ರೆ ಸಾಕು. ಸೊ ಶೂಟಿಂಗ್ ಟೈಮ್ ನಲ್ಲಿ ಚಳಿ ಚಳಿ ಇದು ಬರುವಾಗ ನಾನು ಅಂಬರೀಷ್ ಅವರು ನಾನು ಏನಂಬಿ ಇದು ತುಂಬಾ ನಿನ್ಗೇನಮ್ಮ ಅದು 75% ಆಯಮ್ಮನೆ ಆಕ್ಟ್ ಮಾಡಿದ್ದಾರೆ, ನಾವು ಸುಮ್ನೆ ಲಿಪ್ ಮೂಮೆಂಟ್ ಕೊಟ್ರೆ ಸಾಕು. ಹಂಗೆ ತಮಿಳ್ ಸಾಂಗ್ ಮಾಡುವಾಗ್ಲೂ ಸರಿ, ಕಮಲ್ ಹಾಸನ್ ಅವ್ರ ಜೊತೆ ವರ್ಕ್ ಮಾಡುವಾಗ ಚಿಚು ಸಾಂಗ್ ತುಂಬಾ ಇದಾಗಿದೆ, ನಿನಗೇನು ಟೆನ್ಷನ್, ಆಕ್ಟಿಂಗ್ ಅವರೇ ಮಾಡ್ಬಿಟ್ಟಿದ್ದಾರೆ, ನಾವು ಸುಮ್ನೆ ಲಿಪ್ ಮೂಮೆಂಟ್ ಕೊಡೋಣ ಅಷ್ಟೇ. ಅಷ್ಟು ಈಸಿ ಆಗಿರುತ್ತೆ. ಜಾನಕಿ ಅಮ್ಮ ಸಾಂಗ್ ನಮಗೋಸ್ಕರ ಹಾಡಿದ್ರೆ ಅಷ್ಟು ಈಸಿ ಆಗಿರುತ್ತೆ. ಬಿಕಾಸ್ ಆ ಸಾಂಗ್ ಬಂದ್ರೆ ಅಂಬಿಕಾ ಫೇಸ್ ಗಿಂತಲೂ ಜಾನಕಿ ಅಮ್ಮ ಸೌಂಡೇ ಫಸ್ಟ್ ನಮ್ಮ ಮೈಂಡ್ ನಲ್ಲಿ ಬರೋದು, ಆಮೇಲೆನೆ ನನ್ ಫೇಸ್ ಬರೋದು. ಅಷ್ಟು ಫೇಮಸ್ ಆಗ್ಬಿಡುತ್ತೆ ಒಂದೊಂದು ಸಾಂಗ್. ಸೊ ನಿಜವಾಗ್ಲೂ ಫಸ್ಟ್ ಆ ನ್ಯೂಸ್ ಬರೋವಾಗ, ಬಿಕಾಸ್ ಮೀಡಿಯಾದಲ್ಲಿ ಈಗೆಲ್ಲ ನ್ಯೂಸ್ ಬರುವಾಗ ಫಸ್ಟ್ ಅದು ಕನ್ಫರ್ಮ್ ಮಾಡ್ಬೇಕಲ್ವಾ. ಆತರ ನಿಜಾನ ನ್ಯೂಸ್, ನಿಜಾನ ಹೌದು ಹೌದು ನಿಜಾನ ನಿಜಾನ ಅಂತ ಹೇಳ್ಬಿಟ್ಟೆ ಒಂಥರ ಏನೋ ನಾವು ಫೇಮಸ್ ಆಗಿರೋವಾಗ ನಮ್ ಲೈಫ್ ನಲ್ಲಿ ಶಿ ವಾಸ್ ಅ ಪಾರ್ಟ್ ಆಫ್ ಮೈ ಲೈಫ್. ಇಷ್ಟು ಸಾಂಗ್ಸ್ ಅಂತ ನೋಡಿದ್ರೆ ಜಾನಕಿ ಅಮ್ಮ ಹಾಡಿರೋ ಸಾಂಗ್ಸ್ ಗಳು, ಸೊ ಶಿ ಇಸ್ ಲೈಕ್ ನಮ್ಮ ಫೇಮ್ಗೆ ಅವರು ಒಂದು ರೀಸನ್ ಅಲ್ವಾ. ಸೊ ಶಿ ವಾಸ್ ಪಾರ್ಟ್ ಆಫ್ ಮೈ ಲೈಫ್, part of my fame. So really going to miss her. ಈ ಸಾಂಗ್ ಎಲ್ಲ ಫಸ್ಟ್ ನೀವು ಚಳಿ ಚಳಿ ತಾಳಿನು ಕೇಳಿದ್ಮೇಲೆ ಜಾನಕಿ ಅಮ್ಮರನ್ನ ಮೀಟ್ ಮಾಡಿರ್ತೀರಾ, ಆ ಸಾಂಗ್ ಬಗ್ಗೆ ಯಾವ ತರ ಡಿಸ್ಕಷನ್ ನಿಮ್ ನಡುವೆ ಆಗಿತ್ತು ಅಂಬಿಕಾ ಅವರೇ? ಇಲ್ಲ, ನಾನು ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಮೀಟ್ ಮಾಡುವಾಗ ಅಮ್ಮ ಹೇಗಮ್ಮ ನೀವು ಅದೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾರೆ, ಬಿಕಾಸ್ ಅವರು ಹಾಡುವಾಗ ಫೇಸ್ ನಲ್ಲಿ ಒಂದು ಚೇಂಜ್ ಬರಲ್ಲ ಗೊತ್ತಾ. ನಾವೆಲ್ಲ ಏನಾದ್ರೂ ಮಾತಾಡಿದ್ರೆ ನಾವು ಮಾತಾಡುವಾಗ ಎಕ್ಸ್ಪ್ರೆಷನ್ ಬರುತ್ತೆ, ಆ ಸಾಂಗ್ ನ ಎಕ್ಸ್ಪ್ರೆಷನ್ ಎಲ್ಲ ಕೊಡ್ಬೇಕು. ಅವರು ಹಾಡುವಾಗ ನಿಜವಾಗ್ಲೂ ಇವರೇನ ಹಾಡೋದು, ಲಿಪ್ ಮೂವ್ ಆಗ್ತಾ ಇದೆಯಾ ಅನ್ನೋ ತರ ಡೌಟ್ ಬರುತ್ತೆ, ಹಂಗಿರುತ್ತೆ ಅವ್ರು ಹಾಡೋದು. ಅಮ್ಮ ಹೇಗಮ್ಮ ನೀವು ಹಿಂಗೆಲ್ಲ ಸಾಂಗ್ ಹಾಡ್ತಾ ಇದ್ದೀರಾ ಅಂದ್ರೆ ಒಂದು ನಗು ಬರುತ್ತೆ ಅಷ್ಟೇ. ಏನೋ ಬರುತ್ತೆ ಅಮ್ಮ ನಾನು ಮಾಡಿದೀನಿ, ಬಟ್ ಆ ಸಾಂಗ್ ನೀನ್ ಆಕ್ಟ್ ಮಾಡೋವಾಗ ಚೆನ್ನಾಗಿತ್ತು ಅಂತ ಅಪ್ರಿಶಿಯೇಟ್ ಮಾಡ್ತಾರೆ ಅವರು. ಅವಾಗ್ಲೂ ಹಿಂಗಿತ್ತಾ? ಯಾಕಂದ್ರೆ ಅವಾಗ ಹೀಗಿತ್ತಾ? ಯಾಕಂದ್ರೆ ಇವಾಗ ಯಾವ ಹೀರೋಯಿನ್ಗೆ ಅಥವಾ ಯಾವ ಹೀರೋಗೆ ನಾವು ಹಾಡು ಹೇಳ್ತಿದೀವಿ ಅಂತ ಸಿಂಗರ್ಸಿಗೆ ಮೊದಲೇ ಗೊತ್ತಿರುತ್ತೆ. ಸೊ ಅವಾಗ ಕಂಪೋಸಿಷನ್ ಮಾಡುವಾಗ, ಹಾಡು ಹೇಳುವಾಗ ಅದೆಲ್ಲ ಗೊತ್ತಿರ್ತಿತ್ತ? ಇಲ್ಲ, ಅದು ಸಾಂಗ್ ನಾವು ರೆಕಾರ್ಡಿಂಗ್ ಎಲ್ಲ ಫಿನಿಶ್ ಮಾಡಿಬಿಟ್ಟು ಶೂಟಿಂಗ್ ಹೋಗುವಾಗ ಅಲ್ಲಿ ಹೋದ್ಮೇಲೆ ಅವರು ಸಾಂಗ್ ಹಾಕ್ತಾರಲ್ವಾ, ಫಸ್ಟ್ ಫುಲ್ ಸಾಂಗ್ ನಾವು ಕೇಳ್ತೀವಿ. ಅಥವಾ ಇದು ಒಂದು ಮಲೇಶ ವಾಸುದೇವನ್ ಜಾನಕಿ ಅಮ್ಮ ಹಾಡಿದ್ದಾರೆ, ಇಲ್ಲಾಂದ್ರೆ ಇದು ಎಸ್ ಪಿ ಅಣ್ಣ ಜಾನಕಿ ಅಮ್ಮ ಹಾಡಿದ್ದಾರೆ, ಇಲ್ಲಾಂದ್ರೆ ಇದು ಸುಶೀಲಮ್ಮ ಜಾನಕಿ ಅಮ್ಮ ಹಾಡಿದ್ದಾರೆ ಅಂತ ಅಲ್ಲಿ ಹೋದ್ಮೇಲೆ ಸಾಂಗ್ ಬಂದ್ಮೇಲೆ ಅವ್ರು ಹೇಳ್ಕೊಡ್ತಾರೆ. ಈ ಕೆಲವು ಸಾಂಗ್ ನಲ್ಲಿ ಜಾನಕಿ ಅಮ್ಮನೂ ಇರ್ತಾರೆ, ಸುಶೀಲಮ್ಮ ಈ ಪೋರ್ಷನ್ ನಿಮ್ದು, ಆ ಪೋರ್ಷನ್ ಅವ್ರದ್ದು ಅಂತ ಹೇಳ್ತಾರೆ. ಅಲ್ಲಿ ಹೋದ್ಮೇಲೆನೆ ಗೊತ್ತಾಗೋದು. ಬಟ್ ಪಿಕ್ಚರ್ ಅನೌನ್ಸ್ ಮಾಡೋವಾಗ್ಲೇ ಇದರಲ್ಲಿ ಯಾರು ಸಿಂಗರ್ಸ್, ಯಾರು ಹೀರೋ ಹೀರೋಯಿನ್ ಯಾರು ಅಂತ ಹೇಳೋವಾಗ್ಲೇ ಸಿಂಗರ್ಸ್ ಯಾರು ಅಂತ ನಮ್ಗೆ ಗೊತ್ತಾಗುತ್ತೆ. ಏನಾದ್ರೂ ಜಾನಕಿ ಅಮ್ಮ ಅವ್ರು ಹೇಳ್ತಾ ಇದ್ರ ಅಂಬಿಕಾ ಅವರೇ ನಿಮ್ಗೆ ಈ ತರ ನಾನು ಮಾಡ್ಯುಲೇಷನ್ ಮಾಡ್ತೀನಿ, ಮತ್ತೆ ನನಗೆ ಕ್ಯೂರಿಯಾಸಿಟಿ ಇರೋದು ಈ ಚಳಿ ಚಳಿ ತಾಳಿನು ಫಾರ್ ಎಕ್ಸಾಂಪಲ್ ನಾವು ತಗೊಂಡ್ರೆ ನಾನೇ ಹೇಳ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಅಂತ ನಿಮ್ಗೆ ಅನ್ಸ್ತಾ ಇತ್ತಾ? ನನಗೆ ಆ ಸಾಂಗ್ ಫಸ್ಟ್ ಕೇಳುವಾಗ ಫಸ್ಟ್ ನನಗೆ ಶಾಕ್ ಆಯ್ತು. ನಮ್ಮ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಲೊಕೇಶನ್ ಬಂದು ಎಲ್ಲ ಸೆಟಲ್ ಆಗ್ಬಿಟ್ಟು ಡ್ರೆಸ್ ಚೇಂಜ್ ಅದೆಲ್ಲ ಮಾಡ್ಬಿಟ್ಟು ಬಂದಾಗಲೇ ಫಸ್ಟ್ ಸಾಂಗ್ ಹಾಕುವ ಏನಪ್ಪಾ ಇದು ಇಷ್ಟು ಹಾಟ್ ಆಗಿದೆ ಸಾಂಗ್, ಏನಾಗುತ್ತೆ ನೋಡಿದ್ರೆ ಎಕ್ಸ್ಪ್ರೆಷನ್ಸ್ ಅದೆಲ್ಲ ಆಲ್ಮೋಸ್ಟ್ ಎಲ್ಲ ಅವರೇ ಮಾಡಿದ್ದಾರೆ. ನಮ್ಗೆ ಕೆಲ್ಸಾನೇ ಇರಲ್ಲ, ಸುಮ್ನೆ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಬಂದು ಲಿಪ್ ಮೂಮೆಂಟ್ ಕೊಡೋದು ಅಷ್ಟೇ. ಬಟ್ ಇಟ್ ವಾಸ್ ಏನ್ ಹೇಳೋದು, ಆ ಸಾಂಗ್ ಬಂದ್ಮೇಲೆ ಒಂದು ಫಂಕ್ಷನ್ ಅಲ್ಲಿ ಅವ್ರನ್ನ ಮೀಟ್ ಮಾಡಿದೆ, ಅಮ್ಮನ ಹೇಳಿದೆ, ಅಮ್ಮ ಏನಮ್ಮ ಎಷ್ಟು ಹಾಟ್ ಆಗಿತ್ತು ಆ ಸಾಂಗ್ ಅಂದ. ಹೌದು, ಇಟ್ ವಾಸ್ ನೈಸ್, ಇಟ್ ವಾಸ್ ಕ್ಯೂಟ್. ಅವರು ಮಾತಾಡೋದು ಅಷ್ಟೊಂದು ಕೆಲ್ಸ ಏನೇನು ಕೊಡ್ಲಿಲ್ಲ, ನಾನು ಅಷ್ಟೊಂದು ಎಫರ್ಟ್ ಮಾಡಲಿಲ್ಲ ಅನ್ನೋ ತರ ಅಷ್ಟು ಸಿಂಪಲ್ ಆಗಿ ಮಾತಾಡ್ತಾರೆ. ನಮ್ಗೆ ಅದು ಕೇಳಿದ ತಕ್ಷಣ ಅಯ್ಯೋ ಈ ಎಕ್ಸ್ಪ್ರೆಷನ್ಸ್ ಎಲ್ಲ ನಾವು ಕೊಡ್ಬೇಕಂತ ಒಂದು ನಮಗೊಂದು ಭಯ ಬರುತ್ತೆ. ಅವ್ರಿಗೇನು ಟೆನ್ಷನ್ ಇಲ್ಲ, ಕೂಲ್.
ಅಂದ್ರೆ ಈಗ ಹೀರೋಯಿನ್ ಇಂದ ಹೀರೋಯಿನ್ಗೆ ಏನಾದ್ರು ವಾಯ್ಸ್ ವೇರಿಯೇಷನ್ ಜಾನಕಿ ಅಮ್ಮ ಮಾಡ್ತಿದ್ರಾ? ಈಗ ಅಂಬಿಕಾಗಾದ್ರೆ ಈ ತರ, ಅಥವಾ ಭಾರತಿ ವಿಷ್ಣುವರ್ಧನ್ ಅವ್ರಿಗೆ ಈ ತರ, ಅಥವಾ ಕಲ್ಪನಾ ಅವ್ರಿಗೆ ಬೇರೆ ತರ? ಹೌದು, ನನಗೆ ಅವರು ಡೈರೆಕ್ಟರ್ಸ್ ಹೇಳಿದ್ರು, ಅದು ವರ್ಕ್ ಮಾಡ್ತಾ ಇರುವಾಗ ಅವರು ಹೇಳಿದ್ರು, ಅವರು ಹೀರೋಯಿನ್ಸ್ ಗೆ ಅವರಿಗೆ ಅವರ ಫೇಸ್ ಅದಕ್ಕೆ ತಕ್ಕದಾಗಿ ಎಕ್ಸ್ಪ್ರೆಷನ್ ಕೊಡ್ತಾರಂತೆ ಹೇಳಿದ್ರು. ನನಗೂ ನ್ಯೂಸ್ ಸಿಕ್ತು. ಹೌದು, ಕಲ್ಪನಾ ಅಮ್ಮ ಅಂದ್ರೆ ಅದು ಒಂಥರ ಇರುತ್ತೆ, ಭಾರತಿ ಅಕ್ಕ ಅಂದ್ರೆ ಜಯಂತಿ ಅಕ್ಕ ಅಂದ್ರೆ ಒಂಥರ ಇರುತ್ತೆ, ಅಂಬಿಕಾ ಅಂತ ಒಂಥರ, ಸರಿತಾ ಅಂತ ಒಂಥರ, ಆ ತರ ಇರುತ್ತೆ ಅಂತ ಹೇಳಿದ್ರು. ನಾನು ಕೇಳ್ತೀನಿ ನ್ಯೂಸ್. ಹೌದು, ಈಗ ನೀವು ಸಾಕಷ್ಟು ಹೀರೋಯಿನ್ಗೆ ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಹೇಳ್ತಾರೆ ನೋಡಿ, ಆ ತರ ಅವರ ವಾಯ್ಸ್ ನಲ್ಲಿ ಡಿಫರೆನ್ಸ್, ಆ ಚೇಂಜಸ್ ಕೊಡ್ತಾರೆ. ಈಗ ನೀವು ತುಂಬಾ ಲ್ಯಾಂಗ್ವೇಜ್ ಅಲ್ಲಿ ಕೆಲಸ ಮಾಡಿದೀರಾ, ಜಾನಕಿ ಅಮ್ಮನು ತುಂಬಾ ಲ್ಯಾಂಗ್ವೇಜಸ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಇವಾಗೆಲ್ಲ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ, ಓಡಾಡಬೇಕು ಅಂದ್ರೂ ಕ್ವಿಕ್ ಆಗಿ ನಾವು ಓಡಾಡ್ಬೋದು ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ಗೆ. ಅವಾಗೆಲ್ಲ ಹೆಂಗ್ ಕಷ್ಟ ಇತ್ತು ಅಂಬಿಕಾ ಅವರೇ? ತುಂಬಾ ಕಷ್ಟ ಆಯ್ತಮ್ಮ, ತುಂಬಾ ಕಷ್ಟ ಆಯ್ತು. ಅಂದ್ರೆ ಈಗಿನ ಕಾಲ ಆರ್ಟಿಸ್ಟ್ಗಳಿಗೂ ಎಲ್ರಿಗೂ ಲೈಫ್ ಇಸ್ ಕೈಂಡ್ ಆಫ್ ಈಸಿ, ಸ್ಟ್ರಗಲಿಂಗ್ ಜಾಸ್ತಿ, ಬಟ್ ಲೈಫ್ ಇಸ್ ಈಸಿ. ನಮಗಂಗಲ್ಲ. ಸೊ ಒಂದೊಂದು ಪಿಕ್ಚರ್ ಹಿಟ್ ಬರೋವಾಗ, ಒಂದೊಂದು ಸಾಂಗ್ಸ್ ಹಿಟ್ ಹೋಗುವಾಗ, ಅಪ್ಪ ಸಾಂಗ್ ಹಿಟ್ ಆಯ್ತು, ಆಹಾ ಈ ಲ್ಯಾಂಗ್ವೇಜ್ ನಲ್ಲಿ ಸಾಂಗ್ ಹಿಟ್ ಆಯ್ತು, ಪಾಡವ ಒಂದ್ ಪಾಡಲೆ ಜಾನಕಿ ಅಮ್ಮ ಸಾಂಗ್, ಕಾಕಿಚಟ್ಟೈ ಜಾನಕಿ ಅಮ್ಮ ಸಾಂಗ್, ಪಡಿಕ್ಯಾದ ಒಂದ್ ಜಾನಕಿ ಅಮ್ಮ ಸಾಂಗ್, ಕನ್ನಡ ಜಾನಕಿ ಅಮ್ಮ ಸಾಂಗ್, ಅದು ಹಿಟ್ಟು ಇದು ಹಿಟ್ಟು. ಸೊ ಅದು ನಮ್ಗೆ ಒಂದು ಹೆಮ್ಮೆಯಾಗಿ ಫೀಲ್ ಮಾಡಿದೆ ನಾನು. ನನ್ನ ಈ ಸಾಂಗ್ ಇವರಿಂದ ಹಿಟ್ ಆಯ್ತು. ಈಗ್ಲೂ ನೋಡಿ, ಇಷ್ಟು ವರ್ಷಗಳಾಯ್ತು, ನ್ಯೂ ಜನ ಅವರು ಕೂಡ ಚಳಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದೇ ದಟ್ ಇಸ್ ನಮ್ಗೆ, ಐ ಫೀಲ್ ಸೋ ಪ್ರೌಡ್. ಅದು ಜಾನಕಿ ಅಮ್ಮ ಹಾಡಿದ್ದು, ನಾನು ಆಕ್ಟ್ ಮಾಡಿದ್ದು, ಅದೆಲ್ಲ ತುಂಬಾ ಪ್ರೌಡ್ ಆಗಿ ಫೀಲ್ ಮಾಡ್ತಾರೆ. ಈಗ ಹೆಣ್ಮಕ್ಳಿಗೆ ಯಾವ ತರ ಕಷ್ಟ ಇತ್ತು ಅಂಬಿಕಾ ಅವ್ರೆ? ಅವಾಗೆಲ್ಲ ಸಿನಿಮಾ ಲ್ಯಾಂಡ್ಗೆ ಬರ್ತಾರೆ, ಅದು ಆಕ್ಟ್ರೆಸ್ ಆಗಿ ಬರಲಿ ಅಥವಾ ಈ ಸಿಂಗರ್ ಆಗಿ ಬರಲಿ, ಅಂದ್ರೆ ತುಂಬಾ ಬೋಲ್ಡ್ ಇರೋರು ಹೋಗ್ತಾರೆ. ಮನೇಲಿ ಒಂದಿಷ್ಟು ಕಟ್ಟುಪಾಡು ಇರುತ್ತೆ, ಲಿಮಿಟೇಷನ್ಸ್ ಇರುತ್ತೆ, ಅದನ್ನ ಮೀರಿ ಹೋದ್ರೆ ಏನೋ ಒಂಥರ ಈ ಗಂಡು ಬೀರಿ ಅಂತಾರೆ, ಇಂಥದ್ದೆಲ್ಲ ಮಾತುಗಳು ಇರ್ತಾ ಇತ್ತು. ಬಟ್ ಅವಾಗ ಹೆಣ್ಮಕ್ಳಿಗೆ ಯಾವ ತರ ಕಷ್ಟಗಳಿತ್ತು, ಆಕ್ಟಿಂಗ್ ವೈಸ್ ಇರ್ಬೋದು, ಸಿಂಗಿಂಗ್ ವೈಸ್ ಇರ್ಬೋದು? ಸ್ವಲ್ಪ ಇಲ್ಲ ಸಿಂಗಿಂಗ್ ಆದ್ರೂ ಸರಿ, ಆಕ್ಟಿಂಗ್ ಆದ್ರೂ ಸರಿ, ಆ ಟೈಮ್ ನಲ್ಲಿ ಸ್ವಲ್ಪ ಒಂದು ಫುಲ್ ಬ್ಯಾಕ್ ಅಂತಾರೆ ನೋಡಿ, ಒಂದು 2 ಸ್ಟೆಪ್ ಮುಂದೆ ಹೋದ್ರೆ 3 ಸ್ಟೆಪ್ಸ್ ಬ್ಯಾಕ್ ಹೋಗೋ ತರ ಇತ್ತು. ಈಗಿನ ಕಾಲ ಮಕ್ಕಳು ದೇ ಆರ್ ಆಲ್ ಕೈಂಡ್ ಆಫ್ ಫ್ರೀ ಅಟ್ ಮೈಂಡ್, ಅವರಿಗೆ ದೇ ನೋ ವಾಟ್ ಟು ಡೂ, ಏನೋ. ಆ ಟೈಮ್ ನಲ್ಲಿ ನಮಗೆ ಏನಾದ್ರೂ ಆಯ್ತು ಅಂದ್ರೆ ಅಮ್ಮ ಸಾರಿ ಹಿಂದೆ ಹೋಗ್ತೀವಿ, ಇಲ್ಲ ಅಂದ್ರೆ ಅಪ್ಪ ಹಿಂದೆ ಹೋಗ್ತೀವಿ, ಆ ತರ ಒಂದು ಫೀಲಿಂಗ್ ಈಗ ಇಲ್ಲ. ಬಿಕಾಸ್ ದೇ ಆರ್ ಆಲ್ ಬೋಲ್ಡ್. ಆ ಟೈಮ್ ನಲ್ಲಿ ನಮ್ಗೆ ಎಲ್ಲಾದ್ರೂ ಶೂಟಿಂಗ್ ಹೋದ್ರೆ ಅಮ್ಮ ಇಲ್ಲ ಅಂದ್ರೆ ಅಪ್ಪ ಖಂಡಿತ ಬರ್ಬೇಕು, ಆ ಒಂದು ಭಯ ಇತ್ತಲ್ವಾ. ಸೊ ಈಗ ದೇ ಆರ್ ಆಲ್ ಡೇರಿಂಗ್ ಕಿಡ್ಸ್, ಈಗಿನ ಕಾಲದ ಕಿಡ್ಸ್ ಡೇರಿಂಗ್ ಕಿಡ್ಸ್. ಬಟ್ ವಾಟ್ ಎವರ್ ಇಟ್ ಇಸ್, ನನಗೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್. ಬಟ್ ಮೈ ಸಿನಿಮಾ ಲೈಫ್ ಅಂಡ್ ನನ್ನ ಹಿಟ್ ಸಾಂಗ್ಸ್ ನನಗೆ ಜಾನಕಿ ಅಮ್ಮ ಕೊಟ್ಟಿತ್ತು. ಈಗ ಅವರು ಇಲ್ಲ ಅಂತ ಫೀಲ್ ಮಾಡೋವಾಗ, ಬಟ್ ನೋ ಮ್ಯಾಟರ್ ವಾಟ್, ಸಿನಿಮಾ ಅದೊಂದು ಮ್ಯಾಜಿಕ್ ವರ್ಲ್ಡ್. ಎಷ್ಟು ವರ್ಷಗಳಾದ್ರೂ, 1000 years ಆದ್ರೂ, ಆರ್ಟಿಸ್ಟು ಸರಿ, ಸಾಂಗ್ಸು ಸರಿ, ಸಿಂಗರ್ಸ್ ಸರಿ, ದೇ ಆರ್ ಆಲ್ ಗೋಯಿಂಗ್ ಟು ಬಿ ದೇರ್ ಟಿಲ್ ಎಂಡ್. ವಿ ಆರ್ ಆಲ್ ಗೋಯಿಂಗ್ ಟು ಬಿ ದೇರ್. ಅದರಲ್ಲಿ ಒಂದು ಹ್ಯಾಪಿನೆಸ್. ಥ್ಯಾಂಕ್ ಯು ಸೋ ಮಚ್ ಅಂಬಿಕಾ ಅವರೇ, ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು.